ಇನ್ನು ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶ ಕೊಟ್ಟಿದೆ. ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಮತ್ತೆ ಜೈಲು ಪಾಲಾಗಿದ್ದಾರೆ. 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. 15 ದಿನಗಳ ಕಾಲ ಬಂಧನಕ್ಕೆ ಕೊಟ್ಟಿದೆ ನ್ಯಾಯಾಂಗ ಬಂಧನ. ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರೆ. ಚಿನ್ನಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ರನ್ಯಾ ಬಂಧನವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಗೆ 3 ದಿನ ಕಸ್ಟಡಿ ಕೊಟ್ಟಿತ್ತು. ಈಗ ಮತ್ತೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇನ್ನಷ್ಟು ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಈಗ ಮತ್ತೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. ಪ್ರಭಾವಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅಧಿಕಾರಿಗಳ ವರ್ಗವೇ ಇದರಲ್ಲಿ ಭಾಗಿಯಾಗಿದೆ ಅಂತ ಶಂಕಿಸಲಾಗ್ತಾ ಇದೆ. ಹಾಗಾಗಿ ಇನ್ನಷ್ಟು ಮಾಹಿತಿಯನ್ನ ಹೊರಹಾಕ್ಲಿಕ್ಕೆ 15 ದಿನ ನ್ಯಾಯಾಂಗವನ್ನ ಕೊಟ್ಟಿದೆ ನ್ಯಾಯಾಂಗ ಬಂಧನ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಮತ್ತೆ ರನ್ಯಾಗೆ 15 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. 3 ದಿನಗಳ ಕಸ್ಟಡಿಗೆ ಕೊಟ್ಟಿತ್ತು. ಈ ಕಸ್ಟಡಿಯಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಪ್ರಭಾವಿಗಳ ಬ್ಲಾಕ್ ಮೇಲ್ಗೆ ಒಳಗಾಗಿರುವ ಶಂಕೆ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಹಲವು ಪ್ರಭಾವಿಗಳು ಕೂಡ ಇದರಲ್ಲಿ ಇದ್ದಾರೆ ಅನ್ನುವ ಪ್ರಶ್ನೆ ಕೂಡ ಇತ್ತು, ಶಂಕಿಸಲಾಗ್ತಾ ಇತ್ತು. ಎಲ್ಲ ಪ್ರಶ್ನೆಗಳಿಗೆ ಮತ್ತೆ 15 ದಿನ. ಜೊತೆಗೆ ಅಧಿಕಾರಿಗಳು ಕೂಡ ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ, ಈ ಬಗ್ಗೆ ಜಡ್ಜ್ ಮುಂದೆ ಹೇಳಿಕೊಂಡಿದ್ದಾರೆ. ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಮತ್ತೆ 15 ದಿನ. ನಟಿ ರನ್ಯಾ ರಾವ್ ದುಬೈನಿಂದ ಏನು ಕಳ್ಳ ಸಾಗಾಣಿಕೆ ಮೂಲಕ 15 ಕೆಜಿಗೂ ಏನು 15ಕ್ಕೂ ಹೆಚ್ಚು ಆ ಚಿನ್ನವನ್ನ ತಂದಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು 3 ದಿನ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆದು ಹಲವು ವಿಚಾರಗಳನ್ನ ಕೆದಕಿದ್ರು. ಜೊತೆಗೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಸಿಬಿಐ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಯಶಸ್ಸನ್ನ ಕಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ತನಿಖೆಗಳನ್ನ ಮಾಡಿ ತುಂಬಾ ಯಶಸ್ಸು ಕಂಡಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಈ ವಿಚಾರದಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಕೈವಾಡವಿರೋದಿಲ್ಲ, ಪ್ರಭಾವಿಗಳ ಕೈವಾಡನೇ ಇರುತ್ತೆ. ಒಂದು ದುಬೈನಿಂದ ಇನ್ನೊಂದು ದೇಶಕ್ಕೆ ಹೋಗಿ ಬರಬೇಕಾದಾಗ ಚೆಕಿಂಗ್ ಎಲ್ಲ ಇರುತ್ತೆ. ಈ ಚೆಕಿಂಗ್ ಎಲ್ಲ ಇರುವ ಸಂದರ್ಭದಲ್ಲಿ ಪ್ರೋಟೋಕಾಲ್ನನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಹಲವು ಅಧಿಕಾರಿಗಳ ಕೈವಾಡ ಕೂಡ ಇರುತ್ತೆ, ಜೊತೆಗೆ ಹಲವು ಪ್ರಭಾವಿಗಳ ಕೈವಾಡ ಕೂಡ ಇರುತ್ತೆ ಅಂತ ಸಿಬಿಐ ಕೂಡ ಶಂಕೆ ವ್ಯಕ್ತಪಡಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ ಮತ್ತೆ 15 ದಿನವನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. ಈಗ 15 ದಿನ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಹಲವು ಪ್ರಶ್ನೆಗಳು ಕೂಡ ಉತ್ತರ ಕೊಡಬೇಕಾಗುತ್ತೆ. ಇನ್ನು 15 ದಿನದಲ್ಲಿ ಇನ್ನೆಷ್ಟು ಮಾಹಿತಿ ಹೊರಬರುತ್ತೋ ಕಾದ್ ನೋಡಬೇಕು. ಜೊತೆಗೆ ಈಗಷ್ಟೇ ಕೋರ್ಟ್ 15 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ.